ವೀಕ್ಷಕರ ನಮಸ್ಕಾರ. ಭಾರತ ತಂಡಕ್ಕೆ ಸಿಕ್ಕ ಮತ್ತೊಬ್ಬ ಜಸ್ಪ್ರೀತ್ ಬುಮ್ರಾ. ವೀಕ್ಷಕರ ಈತ ಹಾಕಿದಂಥ 9 ಎಸೆತಗಳಲ್ಲಿ 9 ವಿಕೆಟ್ ಕಬಳಿಸಿ ಮಿಂಚಿದ್ದಾನೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ ಗೊತ್ತೇ ಇದೆಯಾ? ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ನಂಬರ್ 1 ಬೌಲರ್ ಆಗಿ ಇವರು ಹೊರಹೊಮ್ಮಿದ್ದಾರೆ. ಇನ್ನು ವೀಕ್ಷಕರೇ, ಯಾರ್ಕ್ ಬಾಲ್ ಆಗಲಿ ಮತ್ತು ವೇಗದ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ನಂಬರ್ 1 ಬೌಲರ್ ಆಗಿದ್ದಾರೆ. ಇನ್ನು ವೀಕ್ಷಕರೇ, ಇವರನ್ನು ಮೀರಿಸುವಂಥ ಮತ್ತೊಬ್ಬ ಜಸ್ಪ್ರೀತ್ ಬುಮ್ರಾನಂಥ ಬೌಲರ್ ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ಸಿಕ್ಕಿದ್ದಾನೆ. ವೀಕ್ಷಕರೇ, ಈ ಒಬ್ಬ ಪ್ಲೇಯರ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಜಸ್ಪ್ರೀತ್ ಬುಮ್ರಾ ಅವರ ಅಭಿಮಾನಿಯಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನೇ ಮಾಡಿ. ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮುಂಬರುವಂಥ ದಿನಮಾನಗಳಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಮೀರಿಸುವಂಥ ಆಟಗಾರ ಬರುತ್ತಾನಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ಟೀಮ್ ಇಂಡಿಯಾ ತಂಡವು ಕ್ರಿಕೆಟ್ನಲ್ಲಿ ನಂಬರ್ 1 ತಂಡವಾಗಿ ಹೊರಹೊಮ್ಮಿದೆ. ಇನ್ನು ವೀಕ್ಷಕರೇ, ಈ ಒಂದು ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡುತ್ತಾರೆ. ಹೌದು ವೀಕ್ಷಕರೇ, ಸ್ಲೋ ಬಾಲ್ ಆಗಲಿ ಮತ್ತು ವೇಗದ ಬೌಲಿಂಗ್ನಲ್ಲಿ ಈ ಒಬ್ಬ ಆಟಗಾರನು ಚಾಣಾಕ್ಷತೆಯಿಂದ ಬೌಲಿಂಗ್ ಮಾಡುತ್ತಾನೆ. ಹೌದು ವೀಕ್ಷಕರೇ, ಇದೇ ವರ್ಷ ನಡೆದಂಥ T20 ವರ್ಲ್ಡ್ ಕಪ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಪಾತ್ರವು ಬಹುಮುಖ್ಯವಾಗಿತ್ತು. ವೀಕ್ಷಕರೇ, ಯಾವುದೇ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ವಿಕೆಟ್ ಬೇಕಾದಾಗ ರೋಹಿತ್ ಶರ್ಮಾ ಅವರು ಇವರನ್ನು ತರುತ್ತಿದ್ದರು ಮತ್ತು ಅದರಂತೆ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಎದುರಾಳಿ ತಂಡದ ವಿಕೆಟನ್ನು ತೆಗೆದುಕೊಡುತ್ತಿದ್ದರು. ಹೌದು ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಅವರು ಈಗಾಗಲೇ ವಿಶ್ವದ ನಂಬರ್ 1 ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ವೀಕ್ಷಕರೇ, ಇವರನ್ನು ಮುರಿಯುವಂಥ ಮತ್ತೊಬ್ಬ ಆಟಗಾರನು ಇದೀಗ ಭಾರತ ತಂಡಕ್ಕೆ ಸಿಕ್ಕಿದ್ದಾನೆ. ವೀಕ್ಷಕರೇ, ಈಗಾಗಲೇ ಈತನ ವಯಸ್ಸು 21 ಇದೆ. ಇನ್ನು ವೀಕ್ಷಕರೇ, ಈ ಒಬ್ಬ ಬೌಲರ್ 150 ಕಿಲೋಮೀಟರ್ಸ್ ವೇಗದಲ್ಲಿ ಬೌಲಿಂಗ್ ಮಾಡುತ್ತಾನೆ. ಇನ್ನು ವೀಕ್ಷಕರೇ, ಈತನ ಹೈಯೆಸ್ಟ್ ವೇಗದ ಬೌಲಿಂಗ್ 155.8 kmph ಆಗಿದೆ. ಹೌದು ವೀಕ್ಷಕರೇ, ಈ ಆಟಗಾರನು ಪಾಕಿಸ್ತಾನ ತಂಡದ ಬೌಲರ್ ಆಗಿದ್ದ ಶೋಯಬ್ ಅಖ್ತರ್ ಅವರ ರೆಕಾರ್ಡ್ ಕೂಡ ಮುರಿದು ಹಾಕಿದ್ದಾನೆ. ವೀಕ್ಷಕರೇ, ಈ ಆಟಗಾರನು ಮಯಾಂಕ್ ಯಾದವ್. ವೀಕ್ಷಕರೇ, ಈತನು IPL ತಂಡದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರವಾಗಿ ಕಣಕ್ಕಿಳಿಯುತ್ತಿದ್ದನು. ಹೌದು ವೀಕ್ಷಕರೇ, ಈ ಆಟಗಾರನನ್ನು 2023ರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಖರೀದಿಸಿತ್ತು. ಇನ್ನು ವೀಕ್ಷಕರೇ, ಈತನ ಬೌಲಿಂಗ್ಗೆ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ನಡುಗುತ್ತಾರೆ. ಹೌದು ವೀಕ್ಷಕರೇ, ಈತನು ಹಾಕಿದಂಥ IPLನ ಡೆಬ್ಯೂಟ್ ಮ್ಯಾಚ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ 155.8 ವೇಗದ ಬೌಲಿಂಗ್ ಮಾಡಿದ್ದರು. ಇನ್ನು ವೀಕ್ಷಕರೇ, ಇದೇ ರೀತಿಯಾಗಿ RCB ತಂಡದ ವಿರುದ್ಧ ಆಡುವಾಗ 156.7 ವೇಗದ ಬೌಲಿಂಗ್ ಮಾಡಿದ್ದರು. ಇನ್ನು ಈತನು ಹಾಕುವಂಥ ಪ್ರತಿಯೊಂದು ಬಾಲ್ ಕೂಡ 150 kmph ಆಗಿರುತ್ತದೆ. ಹೌದು, ಈತನು ಹಾಕುವಂಥ ಯಾರ್ಕರ್ ಬಾಲ್ಗೆ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳು ಈಗಲೂ ಕೂಡ ನಡುಗುತ್ತಾರೆ. ಇನ್ನು ವೀಕ್ಷಕರೇ, ಇದೇ ವರ್ಷ ನಡೆದಂಥ 2024ರ IPLನಲ್ಲೂ ಕೂಡ ಆಡಿದಂಥ ಕೇವಲ 4 ಪಂದ್ಯಗಳಲ್ಲಿ 7 ವಿಕೆಟ್ ಕಬಳಿಸಿ ಮಿಂಚಿದ್ದನು. ಹೌದು, ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರವಾಗಿ ಕೇವಲ ಈತನು 4 ಪಂದ್ಯಗಳನ್ನು ಆಡಿ ಉಳಿದಂಥ ಪಂದ್ಯಗಳಿಂದ ಇಂಜುರಿಯಾಗಿ ಹೊರಬಿದ್ದಿದ್ದನು. ಇನ್ನು ವೀಕ್ಷಕರೇ, ಇದೀಗ ಸುಧಾರಿಸಿಕೊಂಡು ಬಾಂಗ್ಲಾದೇಶ ವಿರುದ್ಧದ T20 ಸರಣಿಗೆ ಈ ಆಟಗಾರನು ಆಯ್ಕೆಯಾಗಿದ್ದಾನೆ. ಇನ್ನು ವೀಕ್ಷಕರೇ, ಈ ಒಂದು 3 T20 ಪಂದ್ಯಗಳ ಸರಣಿಯಲ್ಲಿ ಭರ್ಜರಿಗೆ ಪ್ರದರ್ಶನ ಕೊಡುವ ಲೆಕ್ಕಾಚಾರದಲ್ಲಿ ಮಯಾಂಕ್ ಯಾದವ್ ಇದ್ದಾನೆ. ಹೌದು, ಈ ಒಬ್ಬ ಆಟಗಾರನು ಲಿಸ್ಟ್ ಎ 2021ರಲ್ಲಿ ಕೇವಲ ಆಡಿದಂಥ 17 ಪಂದ್ಯಗಳಲ್ಲಿ 34 ವಿಕೆಟ್ ಕಬಳಿಸಿ ಮಿಂಚಿದ್ದನು. ಇನ್ನು 2022ರ T20ಯಲ್ಲಿ ಕೇವಲ ಆಡಿದಂಥ 14 ಪಂದ್ಯಗಳಲ್ಲಿ 19 ವಿಕೆಟ್ ಕಬಳಿಸಿ ಮಿಂಚಿದ್ದಾನೆ. ವೀಕ್ಷಕರೇ, ಈತನ ಉತ್ತಮವಾದ ಬೌಲಿಂಗ್ಗೆ ಇದೀಗ ಬಾಂಗ್ಲಾದೇಶ ವಿರುದ್ಧದ T20 ಸರಣಿಗೆ ಈತನಿಗೆ ಚಾನ್ಸ್ ಸಿಕ್ಕಿದೆ. ಇನ್ನು ವೀಕ್ಷಕರೇ, ಆಡುವಂಥ ಮೊದಲ ಡೆಬ್ಯೂಟ್ ಪಂದ್ಯದಲ್ಲಿ ಈತನು ವಿಕೆಟ್ ಕಬಳಿಸಿ ಮಿಂಚಲಿದ್ದಾನೆ. ಇನ್ನು ವೀಕ್ಷಕರೇ, ಮುಂದಿನ ದಿನಮಾನಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ನಿವೃತ್ತಿ ಕೊಟ್ಟ ನಂತರ ಈತನು ಕೂಡ ಟೀಮ್ ಇಂಡಿಯಾ ತಂಡದ ನಂಬರ್ 1 ಬೌಲರ್ ಆಗಿ ಹೊರಹೊಮ್ಮಲಿದ್ದಾನೆ. ವೀಕ್ಷಕರೇ, ಇದಾಗಿತ್ತು ಮಯಾಂಕ್ ಯಾದವ್ ಅವರ ಬಗ್ಗೆ ಪುಟ್ಟ ಮಾಹಿತಿ.